ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆಜ್ ಕಿಚನ್. ಟಿಫಿನಿಗೋಸ್ಕರ ಬೆಳಗ್ಗೆ ರುಚಿಯಾದಂತಹ ಸ್ಯಾಂಡ್ವಿಚನ್ನು ಮಾಡ್ತಾಯಿದ್ದೀನಿ. ಹಾಗಿದ್ರೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ. ಸ್ವೀಟ್ ಕಾರ್ನನ್ನು ಬೇಯಿಸಿ ತೊಗೊಂಡಿದ್ದೀನಿ, ಕ್ಯಾಬೇಜ್ ಮತ್ತು ಬೀಟ್ರೋಟನ್ನು ತುರಿದು ತೊಗೊಂಡಿದ್ದೀನಿ. ಆಮೇಲೆ ಸಣ್ಣದಾಗಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವನ್ನು ಕಟ್ ಮಾಡಿ ತೊಗೊಂಡಿದ್ದೀನಿ. ಈಗ ಫಸ್ಟಿಗೆ ಒಗ್ಗರಣೆ ಹಾಕ್ಕೊಳ್ಬೇಕು. ಎಣ್ಣೆ ಕಾಯಲಿಕ್ಕೆ ಇಟ್ಟು ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿಯನ್ನು ಹಾಕಿ ಚೆಂದ ಮಾಡಿ ಫ್ರೈ ಮಾಡ್ಕೊಳ್ಬೇಕು ಫಸ್ಟಿಗೆ. ಈಗ ನೋಡಿ, ಇದು ಫ್ರೈ ಆಗಬೇಕು. ನಾವು ಅಂಗಡಿಯಲ್ಲಿ ಹೋಟೆಲಲ್ಲಿ ತಿನ್ನಿಸೋಕ್ಕಿಂತ ಈ ಥರ ಸ್ಯಾಂಡ್ವಿಚನ್ನು ಮನೆಯಲ್ಲೇ ಮಾಡಿ ಮಕ್ಕಳಿಗೆ ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಚೆನ್ನಾಗಿ ಆರೋಗ್ಯಕ್ಕೆ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಗರಂ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ಮಿಕ್ಸ್ ಮಾಡಬೇಕು. ನೋಡಿ, ಇದು ಫ್ರೈ ಆದಮೇಲೆ ಕ್ಯಾಬೇಜನ್ನು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೆ, ಅಥವಾ ಕಟ್ ಮಾಡ್ಬೋದು, ಇಲ್ಲ ತುರಿದು ಕೂಡ ತೊಗೊಳ್ಬೋದು. ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದರಲ್ಲಿ ನಾವು ಎಲ್ಲ ಥರ ತರಕಾರಿ ಹಾಕಿದ್ರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಆಮೇಲೆ ಮಕ್ಕಳಿಗೆ ಹೆಲ್ದಿ ಕೂಡ ಆಗಿರುತ್ತೆ. ಆಮೇಲೆ ಬೀಟ್ರೋಟ್ ಕೂಡ ಹಾಕಿದ್ದೀನಿ ನಾನು. ಬೀಟ್ರೋಟು, ಕ್ಯಾಬೇಜು ಸ್ವಲ್ಪ ಕುದಿಬೇಕದು, ಅಂದರೆ ಇದು ಹಸಿದಿರುತ್ತಲ್ವ. ಈಗ ಈ ಸ್ವೀಟ್ ಕಾರ್ನನ್ನು ನಾನು ಬೇಯಿಸಿ ತೊಗೊಂಡಿದ್ದೀನಿ. ಹಾಗಾಗಿ ಇದನ್ನು ಅದು ಸ್ವಲ್ಪ ಬೆಂದಾದಮೇಲೆ ಲಾಸ್ಟಿಗೆ ಈ ಥರ ಹಾಕ್ಕೊಂಡ್ರೆ ಆಯಿತು. ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋದು. ಸ್ವೀಟ್ ಕಾರ್ನು, ಬೀಟ್ರೋಟ್ ಇದೆಲ್ಲ ಇರೋದರಿಂದ ಮಕ್ಕಳಿಗೆ ಸ್ವೀಟಾಗಿ ಚೆನ್ನಾಗಿ ಅನಿಸುತ್ತೆ, ಟೇಸ್ಟ್ ಕೂಡ ಬರುತ್ತೆ. ಈಗ ನೋಡಿ, 1-2 ನಿಮಿಷ ಬೇಯಿಸ್ಕೊಂಡ್ರೆ ಆಯಿತು. ಅದನ್ನು ಹಾಕಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸೌತೆಕಾಯಿ, ಆಮೇಲೆ ಈರುಳ್ಳಿ, ಟೊಮೆಟೊವನ್ನು ಈ ಥರ ಗೋಲಾಗಿ ತೆಳ್ಳಗೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಬೇಕು. ಇದಿಷ್ಟು ರೆಡಿ ಆಗಿದ್ದರೆ ಆಯಿತು. ಆಮೇಲೆ ಬ್ರೆಡ್ಡನ್ನು ತೊಗೊಳ್ಬೇಕು. ಇದನ್ನು ಫಸ್ಟಿಗೆ ಒಂದು ಪ್ಲೇಟಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಈಗ ನಮ್ಮ ಮನೆಯಲ್ಲಿ ಇದು ಸ್ಯಾಂಡ್ವಿಚ್ ಮೇಕರ್ ಇದೆ, ಹಾಗಾಗಿ ನಾನು ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಾಂದರೂ ಕೂಡ ತವೆ ಮೇಲೆ ಕೂಡ ಬೇಯಿಸಿ ಕೊಡ್ಬೋದು, ಸ್ವಲ್ಪ ಬೆಣ್ಣೆ ಹಾಕಿ. ಮಕ್ಕಳಿಗೆ ಏನು ತೊಂದರೆ ಇಲ್ಲ. ನಾನು ಸ್ಯಾಂಡ್ವಿಚ್ ಮೇಕರ್ ಇದೆ ನೋಡಿ. ಈಗ ನೋಡಿ, ಫಸ್ಟಿಗೆ 2 ಬ್ರೆಡ್ ಇಟ್ಕೊಂಡು ಅದ್ರ ಮೇಲೆ ನಾವು ತಯಾರು ಮಾಡಿಟ್ಟಂತಹ ವೆಜಿಟೇಬಲ್ ಇದನ್ನು ಹಾಕಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಚೀಸ್ ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಹೊರಗಡೆ ಹೇಗೆ ಇರುತ್ತೋ ಅದೇ ಟೇಸ್ಟ್ ಮಕ್ಕಳಿಗೆ ಬರಬೇಕಂದ್ರೆ ಇದನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದಿದ್ರೂ ಕೂಡ ಆಗುತ್ತೆ, ಏನು ತೊಂದರೆ ಇಲ್ಲ, ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ಚೀಸನ್ನು ತುರಿದು ಹಾಕಿಬಿಟ್ಟು ಒಂದು ಸೌತೆಕಾಯಿ, ಟೊಮೆಟೊ, ಈರುಳ್ಳಿ ಎಲ್ಲವನ್ನು ಈ ಥರ ಒಂದೊಂದು ಸ್ಲೈಡನ್ನು ಇಟ್ಕೊಳ್ಬೇಕು. ಇಟ್ಕೊಂಡು ಮೇಲೆ ಇನ್ನೊಂದು ಬ್ರೆಡ್ಡನ್ನು ಈ ಥರ ಮುಚ್ಕೊಳ್ಬೇಕು. ಆಮೇಲೆ ಇದರ ಮೇಲೆ ಸ್ವಲ್ಪ ಬೆಣ್ಣೆಯನ್ನು ಹಾಕಬೇಕು. ಯಾಕಂದರೆ ಅದು ಚೆಂದ ಮಾಡಿ ಬೇಯಲಿಕ್ಕೆ ಚೆನ್ನಾಗಾಗುತ್ತೆ, ಕ್ರಿಸ್ಪಿ ಕೂಡ ಆಗುತ್ತೆ ಮೇಲೆ. ಹಾಗಾಗಿ ಈ ಥರ ಬೆಣ್ಣೆ ತುರಿತಾ ಇದ್ದೀನಿ. ಅದರ ಮೇಲೆ ಬೆಣ್ಣೆಯನ್ನು ಫಸ್ಟಿಗೆ ಸ್ಯಾಂಡ್ವಿಚ್ ಮೇಕರಿಗೆ ಕೂಡ ಸ್ವಲ್ಪ ಹಚ್ಕೊಳ್ಬೇಕು, ನಾವು ಹಾಕಬೇಕು ಅದಕ್ಕೆ. ಇದು ಒಂದು ಸ್ವಲ್ಪ ಸ್ಯಾಂಡ್ವಿಚ್ ಮೇಕರಿಗೆ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಇಲ್ಲ ಅಂದರೆ ಚೂರು ಎಣ್ಣೆ ಹಾಕಿದರೂ ಆಗುತ್ತೆ. ನೋಡಿ, ಹಾಕಿಬಿಟ್ಟು ಒಂದೊಂದನೇ ಈ ಥರ ಇಟ್ಬಿಡಬೇಕು. 2 ಸೈಡಲ್ಲಿ ಈ ಥರ ಇಟ್ಟು ಮುಚ್ಚಿಬಿಡಬೇಕು. ಈಗ 2 ರೆಡ್ ಲೈಟ್ ಚಾಲು ಇದೆಯಲ್ವ, ಇದು ಹಾಗೆಯೇ 1-2 ನಿಮಿಷ ಬಿಟ್ಬಿಡಬೇಕು. ಯಾವಾಗ ಗ್ರೀನ್ ಲೈಟ್ ಚಾಲು ಆಗುತ್ತಲ್ಲ ಆವಾಗ ಅದು ಆಗಿದೆ ಅಂತ ಅರ್ಥ. ನಾವು ಮತ್ತೆ ಓಪನ್ ಮಾಡ್ಕೊಳ್ಬೋದು. ನೋಡಿ, ಸ್ಯಾಂಡ್ವಿಚ್ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬಾ ಖುಷಿಯಾಗುತ್ತೆ. ಈ ರೀತಿ ನಾವು ಮಕ್ಕಳಿಗೆ ಟಿಫಿನಿಗೆ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ಖುಷಿಪಟ್ಟು ತಿಂತಾರೆ. ಹಾಗೆ ನಾವು ತರಕಾರಿಗಳನ್ನೆಲ್ಲ ಬೆಳಗ್ಗೆ ಅಷ್ಟು ಬೇಗ ಸ್ಕೂಲಿಗೆ ಹೋಗುವಾಗ ಮಾಡಲಿಕ್ಕೆ ಆಗೋದಿಲ್ಲ ಅಂದರೆ ರಾತ್ರಿಯೇ ಕಟ್ ಮಾಡಿಬಿಟ್ಟು ಇಟ್ಕೊಳ್ಬೋದು. ಇಟ್ಕೊಂಡು ಬೆಳಗ್ಗೆ ಬೇಗ ಒಗ್ಗರಣೆ ಹಾಕಿಬಿಟ್ಟು ಬ್ರೆಡ್ ತೊಗೊಂಡು ಬಂದು ಇಟ್ಕೊಂಡಿರ್ತೀವಲ್ಲ, ಬೇಗ ಮಾಡಿ ಟಿಫಿನಿಗೆ ಕೊಡ್ಬೋದು. ಈಗ ನೋಡಿ, ಅಷ್ಟರೊಳಗೆ ಅದು ಬೇಯುವಷ್ಟರಲ್ಲಿ ನಾವು ಇನ್ನೊಂದು ರೆಡಿ ಮಾಡಿ ಇಟ್ಕೊಳ್ಬೇಕು. ಮತ್ತು ಈ ಥರ ಮಾಡಿದರೆ ಆಯಿತು. ಸ್ಯಾಂಡ್ವಿಚ್ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಂತೂ ಎಲ್ಲರೂ ಇಷ್ಟಪಟ್ಟು ತುಂಬಾ ಖುಷಿಯಿಂದ ತಿಂದರು. ಮಕ್ಕಳಿಗೆ ತುಂಬ ಇಷ್ಟ ಆಯಿತು. ನೀವು ಒಂದ್ಸಲ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ. ಎಲ್ಲ ತರಕಾರಿ ಹಾಕಿದ್ರೋದ್ರಿಂದ ಎಲ್ಲ ಒಳ್ಳೆಯದಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.